ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಎಷ್ಟೋ ಬಾರಿ ಎಷ್ಟೋ ವಿಚಾರಗಳು ನಮ್ಮ ಕಣ್ಣಿಗೆ ಕಂಡಿರುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಓದಿರುವಂತಹ ವಿಚಾರ, ಮತ್ತೆ ಆಯಾ ಕಾಲಕ್ಕೆ ತಕ್ಕಂತೆ ಕೆಲವೊಂದು ವಿಚಾರಗಳು ಮುದ್ರಣವಾಗಿರುತ್ತೆ, ನಾವು ತಿಳ್ಕೊಂಡಿರ್ತೀವಿ. ಆದರೆ ಮತ್ತಷ್ಟು ಸಂಶೋಧನೆ ಮಾಡಿದಾಗ ಅದರ ಮೂಲ ನಮಗೆ ತಿಳಿತಾ ಹೋಗುತ್ತೆ. ಹಾಗೆ ಸಾಕಷ್ಟು ಜನ ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ವಿದ್ವಾಂಸರಿದ್ದರು. ಹೀಗೆ ಹೊರಗಿನ ಹೆಸರುಗಳನ್ನೆಲ್ಲ ಕೇಳೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಜನ ಪ್ರಾಚೀನ ವಿದ್ವಾಂಸರು ಅವರ ಸಿದ್ಧಾಂತಗಳನ್ನ, ಅವರ ವಿಚಾರಧಾರೆಗಳನ್ನ, ಅವರ ನಂಬಿಕೆಗಳನ್ನ ಸ್ಥಾಪಿಸಿರುವಂಥದ್ದಿದೆ. ಆದರೆ ಎಷ್ಟರ ಮಟ್ಟಿಗೆ ಮತ್ತೆ ಎಲ್ಲಿಗೆ ಅದು ಕಳೆದು ಹೋಯಿತು ಅನ್ನೋದು ತಿಳಿಲಿಲ್ಲ ನೋಡಿ. ಏನೇ ಆಗಲಿ, ನಮ್ಮ ಪ್ರಾಚೀನ ಭಾರತ ಕಂಡಂತಹ ಮಹಾನ್ ಗಣಿತಶಾಸ್ತ್ರಜ್ಞರಾಗಿರ್ಬೋದು, ಶೂನ್ಯವನ್ನ ಪರಿಚಯಿಸಿದಂತಹ ಆರ್ಯಭಟ್ಟರಾಗಿರ್ಬೋದು, ಇನ್ನು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಸಂಹಿತೆಯನ್ನು ರಚಿಸಿರೋ ಚರಕ ಸಂಹಿತೆ ಚರಕವಾಗಿರಬಹುದು. ಹಾಗೆ ಸಾಕಷ್ಟು ಜನ ವಿಜ್ಞಾನಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಇವತ್ತು ಕಣಗಳ ಬಗ್ಗೆ, ಅಣು ಪರಮಾಣುವನ್ನ ಈ ಜಗತ್ತಿಗೆ ಪರಿಚಯಿಸಿದಂಥವರು ಅಥವಾ ಅದರ ವಿಚಾರಧಾರೆಯನ್ನ, ಸಿದ್ಧಾಂತವನ್ನ ರೂಪಿಸಿದಂತಹ ಭಾರತದ ನೈಸರ್ಗಿಕ ವಿಜ್ಞಾನಿ, ತತ್ವಜ್ಞಾನಿ ಅಂತ ಹೇಳಿದ್ರೆ ಆಚಾರ್ಯ ಕಣಾದರು. ಇವರ ಬಗ್ಗೆ ಸ್ವಲ್ಪ ಹೊತ್ತಿನ ಮುಂಚೆ ನಾವು ತಿಳ್ಕೊಳ್ತಾ ಇದ್ವಿ. ಮೂಲತಃ ಅವರ ಹೆಸರು ಕಶ್ಯಪರಿದ್ರು. ಅವರ ಬದುಕಿನ ಒಂದು ಘಟನೆ ಈ ಅಣು ಪರಮಾಣುವಿನ ಬಗ್ಗೆ ತಿಳಿಯುವ ಹಾಗೆ ಮಾಡಿತು ಅಂತ ಹೇಳಿ. ಕಣಾದರು ಪರಮಾಣು ಸಿದ್ಧಾಂತವನ್ನ ಸ್ಥಾಪಿಸಿದಂಥವರು. ಅದರ ತರ್ಕ, ವಾಸ್ತವಿಕತೆಯ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನ ನಾವು ನೋಡ್ತೀವಿ. ಅವರು ಹೇಳ್ತಾರೆ, 2 ಪರಮಾಣುಗಳ ಒಕ್ಕೂಟವು ದ್ವಿಣುಕ ಅಂತ ಕರೆಯಲ್ಪಡುತ್ತೆ, ದ್ವಿಮುಖ ಅಥವಾ ಬೈನರಿ ಅಣುವನ್ನ ರೂಪಿಸುತ್ತೆ ಅಂತ ಹೇಳಿ. ಅದರ ಜೊತೆಯಲ್ಲಿ ಕಣಾದರು ಪ್ರಸ್ತಾಪಿಸಿದಂತಹ ಸಿದ್ಧಾಂತದ ಪ್ರಕಾರ ದ್ವಿಣುಕವು ಮೂಲ ಪರಮಾಣುಗಳ ಪರಮಾಣು ಗುಣ ಲಕ್ಷಣಗಳನ್ನು ಹೋಲುವ ಗುಣಗಳನ್ನು ಹೊಂದಿರುತ್ತೆ. ಅವರು ಇನ್ನೂ ಹೇಳಿದ್ದೇನು ಅಂತ ಹೇಳಿದ್ರೆ, ವಿಭಿನ್ನ ರೀತಿಯ ಪರಮಾಣುಗಳು ಸಂಯೋಜನೆಯ ಒಂದೇ ರೀತಿಯಲ್ಲದೆ ಅಣುವನ್ನು ರೂಪಿಸುತ್ತೆ. ಮತ್ತೆ ಇದು ನಿರ್ದಿಷ್ಟ ಅಂಶಗಳು, ಉದಾಹರಣೆಗೆ ಉಷ್ಣ ಸಾಕ್ಷಿಯಲ್ಲಿ ರಾಸಾಯನಿಕ ಬದಲಾವಣೆಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ ಮಣ್ಣಿನಿಂದ ಮಾಡಿದಂತಹ ಪಾತ್ರೆಗಳು ಬಿಸಿ ಮಾಡಿದಾಗ ಅವುಗಳ ಬಣ್ಣ ಬದಲಾಗುತ್ತೆ. ಕಣಾದರ ಪುಸ್ತಕ ವೈಶೇಷಿಕ ದರ್ಶನ ಇದನ್ನ ಕಣಾದ ಸೂತ್ರಗಳು ಅಂತ ಕೂಡ ಕರೆಯಲ್ಪಡುತ್ತಂತೆ ನೋಡಿ, ಅಂತ ಕೂಡ ಕರೀತಾರೆ. ಅವರ ಪರಮಾಣು ಸಿದ್ಧಾಂತವನ್ನು ಒಳಗೊಂಡಿರುವಂತಹ ಈ ಪುಸ್ತಕ, ಈ ಸಿದ್ಧಾಂತವು ಕೆಲವು ವಿಚಾರಗಳನ್ನ ಹೇಳುತ್ತೆ. ಪರಮಾಣುಗಳು ಶಾಶ್ವತವಾಗಿವೆ ಮತ್ತೆ ಅವುಗಳು ಸಂಯೋಜಿಸುವ ಗುಣವನ್ನು ಹೊಂದಿವೆ ಅಂತ ಹೇಳಿ. ವಿಭಿನ್ನ ರೀತಿಯ ಪರಮಾಣುಗಳು ಸಂಯೋಜನೆಯು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುತ್ತೆ, ಅಣುಗಳನ್ನು ರೂಪಿಸುತ್ತೆ. ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ, ಉದಾಹರಣೆಗೆ ಉಷ್ಣವಿರುವಂತಹ ಕಡೆ ರಾಸಾಯನಿಕ ಬದಲಾವಣೆಗಳು ಕೂಡ ಸಂಭವಿಸಬಹುದು ಅಂತ ಹೇಳಿ. ಹೀಗೆ ನಾವು ಇನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋದಿಕ್ಕೆ ಹೋದಾಗ ಕಣಾದರ ಸಿದ್ಧಾಂತ ಪ್ರಾಚೀನ ಭಾರತೀಯ ವಿಜ್ಞಾನ ಮತ್ತು ತತ್ವಶಾಸ್ತ್ರದಲ್ಲಿ ಅತ್ಯಂತ ಮುಂಚಿನ ವೈಜ್ಞಾನಿಕ ವಿವೇಚನೆಗಳಲ್ಲಿ ಒಂದಾಗಿದೆ. ತಿಳ್ಕೊಳ್ಳೋದಿಕ್ಕೆ ಹೋದಾಗ ಸಾಕಷ್ಟು ವಿಚಾರಗಳು, ಅದರ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಇವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಆದರೆ ಹೌದು, ಆಚಾರ್ಯ ಕಣಾದರು ಈ ಪರಮಾಣು ಅಣುವಿನ ಬಗ್ಗೆ ತಿಳಿತಾ ಬಂದಿದ್ದು, ಮತ್ತೆ ಅವರ ಹೆಸರು ಕೂಡ ಕಶ್ಯಪರಿಂದ ಕಣಾದ ಅಂತ ಹೇಳಿ ಬದಲಾಗಿದ್ದು, ಕಣಗಳ ವಿಚಾರವನ್ನ ತಿಳಿಸಿರೋದ್ರ ಮುಖಾಂತರ, ಪರಮಾಣುವಿನ ಸಿದ್ಧಾಂತವನ್ನ ಮಂಡಿಸಿರೋದ್ರ ಮುಖಾಂತರ ಮುಂದೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.